ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ರಾಜ್ಮಾ ಮತ್ತು ಸೋಯಾಬೀನ್ ಯೂಸ್ ಮಾಡಿಕೊಂಡು ಒಂದು ಕರಿ ಮಾಡ್ತಾಯಿದ್ದೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ರಾಜ್ಮಾ ಕಾಳು ಏನಿದೆ ಅದನ್ನು ಹೋಲ್ ನೈಟು ನೆನೆಸಿಟ್ಟಿದ್ದೆ ನಾನು. ಅದು ನೀಟಾಗಿ ನೆನೆದಿದೆ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಸೋಯಾಬೀನ್ ಕೂಡ ತೊಗೊಂಡಿದ್ದೀನಿ. ಫಸ್ಟಿಗೆ ಅದೇನು ಕಾಳು ನೆನೆಸಿದ್ದೋ ಅದನ್ನು ಒಂದೆರಡು ವಿಷಲ್ ಕೂಗಿಸ್ಕೊಂಬಿಡೋಣ ಕುಕ್ಕರಿಗೆ ಹಾಕ್ಕೊಂಡು. ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಕೂಗಿಸ್ಕೊತಾ ಇದ್ದೀನಿ. ಅದು ವಿಜಿಲ್ ಬರೋಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದು 6ರಿಂದ 7 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆಯೇ ಒಣಗಿರೋ ಮೆಣಸಿನ್ಕಾಯಿ ಮತ್ತು 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಆ ಧನಿಯಾದೆಲ್ಲ ಹಸಿ ವಾಸನೆ ಏನಿರುತ್ತೆ ಅದು ಹೋಗೋ ಥರ ಡ್ರೈ ಆಗಿ ಹುರ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ಒಂದು ದಪ್ಪೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಈಗ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಹುರಿದಾದ್ಮೇಲೆ ಇದು ತಣ್ಣಗೆ ಹಾಕಕ್ಕೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕೋದೇನು ಬೇಡ, ಹಾಗೆಯೇ ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನೀಗ ತರ್ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಕಾಳು ಬೆಂದಿದೆ. ಈಗ 2 ವಿಷಲ್ ಕೂಗಿಸಿದ್ರೆ ಸಾಕು, ಅದು ಕಾಳು ಬೆಂದೋಗ್ಬಿಡುತ್ತೆ, ನೆನೆಸಿರ್ತೀವಲ್ಲ. ಅದ್ರ ಜೊತೆಗೆ ಆಗಲೇ ಏನು 1 ಕಪ್ಪು ಸೋಯಾಬೀನ್ ತೊಗೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕು. ಇದು ಸೋಯಾಬೀನ್ ಎಲ್ಲ ಬೆಂದೋಗ್ಬಿಡುತ್ತೆ. ಹಾಗೆ ಒಂದು 4 ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಕ್ಯೂರಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಾಳು ಸೋಯಾಬೀನ್ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಈಗ ಒಂದು ಒಗ್ಗರಣೆ ಮಾಡ್ಕೊಂಬಿಡೋಣ. ಒಗ್ಗರಣೆಗೆ ಒಂದು ಬಾಣಲಿಗೆ ಒಗ್ಗರಣೆಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಸಾಸಿವೆ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯೂಬ್ಸ್ಗಳ ಥರ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇಷ್ಟು ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಕಾದರೆ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಮದುವೆ ಆದಾಗ ಆಗಿರ್ಬೋದು, ಮನೆ ಕಟ್ಟಾದ್ಮೇಲೆ ಆಗಿರ್ಬೋದು, ಮನೆಗೆ ಯಾವುದೇ ಥರದ ಐಟಮ್ಗಳು ಜಾಸ್ತಿ ತರಕ್ಕೆ ಹೋಗಿರಲಿಲ್ಲ. ಅವ್ರು ಬ್ಯಾಚುಲರ್ ಆಗಿದ್ದಾಗ ಏನು ಐಟಮ್ಗಳು ಇಟ್ಕೊಂಡಿದ್ರು ಅದರಲ್ಲೇ ಯೂಸ್ ಮಾಡ್ಕೊತಿದ್ದು. ಮೇನ್ ಬೇಕಾಗಿರೋ ಐಟಮ್ಗಳು ಮಾತ್ರ ಸ್ವಲ್ಪ ತೊಗೊಂಡಿದ್ದು ಅಷ್ಟೇನೆ. ಈಗ ಸ್ವಲ್ಪ ನಾವು ವುಡ್ ವರ್ಕ್ ಎಲ್ಲ ಮಾಡಿಸ್ತಾ ಇರೋದ್ರಿಂದ ಮನೆಗೆ ಸ್ವಲ್ಪ ಚಿಮಿಣಿ ಸ್ಟವ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು 2-3 ಶಾಪ್ಗಳಲ್ಲಿ ನೋಡಿದೆ, ಬಟ್ ಆದರೆ ನನಗೂ ತುಂಬಾ ಕನ್ಫ್ಯೂಷನ್ ಆಗಿದೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ. ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಟೊಮೆಟೊ ಕ್ಯೂರಿ ಏನು ಮಾಡ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ ಟೊಮೆಟೊದ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು. ನಾವು ಮನೆಯಿಂದ ಹೋಗ್ಬೇಕಾದ್ರೆ ಏನೋ ಅಂದ್ಕೊಂಡು ಹೋಗಿರ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಒಂದರಿಂದ ಒಂದಕ್ಕೆ ಒಂದೊಂದು ಡಿಫ್ರೆನ್ಸ್ಗಳಿರುತ್ತೆ ಅಂತ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕಂತಲೇ ಗೊತ್ತಾಗಿಲ್ಲ. ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು. ನಾನು 2-3 ಅಂಗಡಿಗೆ ಶಾಪಿಗೆಲ್ಲ ಹೋಗಿ ವಿಚಾರಿಸಿ ಫೈನಲ್ ಆಗಿ ಒಂದು ಕಡೆ ಸೆಟ್ ಆಗಿದೆ. ನಾವು ಆಲ್ಮೋಸ್ಟು ಸ್ಟವ್ ಅಂದರೆ ಒಂದು 10,000 15,000 ಒಳಗಿರುತ್ತೆ. ಇನ್ನು ಚಿಮಿಣಿ ಅಂದರೆ ಅದೊಂದು 15,000 ಒಳಗಿರುತ್ತೆ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ನೋಡಿದ್ರೆ ಒಂದು ಸ್ಟವ್ವೇನೇ 30,000-35,000ವರೆಗೂ ಇದೆ. ನಮ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದರಲ್ಲೂ ವೆರೈಟಿ ಆಪ್ಷನ್ಗಳು ಬೇರೆ, ಈ ಥರ ಒಂದೊಂದರಲ್ಲಿ ಒಂದೊಂದು ಫೆಸಿಲಿಟಿಗಳಿತ್ತು. ನಾವು ತೊಗೊಳ್ತೀವಿ, ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸರ್ಚ್ ಮಾಡ್ತಾನೆ ಇತ್ತು. ಒಂದು 2-3 ಶಾಪಲ್ಲಿ ನೋಡಿದ್ದೀನಿ, ಬಟ್ ಆದರೆ ಇನ್ನೂ ಯಾವುದನ್ನು ಫೈನಲ್ ಮಾಡಿಲ್ಲ. ಹಾಗೆ ಈಗ ಇದು ಕುದಿನೂ ಬರ್ತಾ ಇದೆ. ಅದಷ್ಟು ಆದಮೇಲೆ ಅದೇನು ರಫಾಗೆ ಗ್ರೈಂಡ್ ಮಾಡ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ರಾಜ್ಮಾ ಮತ್ತು ಸೋಯಾಬೀನ್ ಎರಡನ್ನೂ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಾಳು ಹಾಕಿದ್ಮೇಲೆ ಒಂದು 5 ನಿಮಿಷ ಬೆಂದರೆ ಸಾಕು, ಇದು ಬೆಂದೋಗಿಬಿಡುತ್ತೆ. ಆಲ್ರೆಡಿ ಫಸ್ಟೇ ನಾವು ವಿಜಿಲ್ ಕೂಗಿಸಿರೋದ್ರಿಂದ ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ರೆಡಿಯಾಗಿದೆ ಇದೀಗ. ತುಂಬಾ ಚೆನ್ನಾಗಾಗುತ್ತೆ ರಾಜ್ಮಾ ಸೋಯಾಬೀನ್ ಕರಿ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಟಿಫನ್ ಮುಗಿಸ್ಕೊಂಡು ಶಾಪಿಗೂ ಹೋದೋ. ಹಾಗೆ ಮಧ್ಯಾಹ್ನ ಸ್ವಲ್ಪ ಕಸ್ಟಮರ್ ಕಮ್ಮಿ ಇದ್ದಿದ್ದರಿಂದ ಇಂಟೀರಿಯರ್ ವರ್ಕ್ ಏನಿದೆ ಅದನ್ನು ವುಡ್ಡಲ್ಲೇ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮ ಶಾಪ್ ಹತ್ರನೇ ಒಂದು ಪರಿಮಳ ಅನ್ನೋ ಶೋರೂಮ್ ಇದೆ, ಹೆಸರುಘಟ್ಟ ಮೇನ್ ರೋಡು, ಡಿಮಾರ್ಟ್ ಆಪೋಸಿಟ್ ರೋಡಲ್ಲಿ. ಸ್ವಲ್ಪ ಕಿಚನ್ ವರ್ಕ್ಸ್ ಎಲ್ಲ ಯಾವ ಥರ ಇದೆ ಅಂತ ನೋಡೋಣ ಅಂತ ಹೋಗಿದ್ದು. ಅಲ್ಲೇ ನನಗೆ ಸ್ಟವ್ ಮತ್ತು ಚಿಮಣಿ ಎರಡೂ ಸೆಲೆಕ್ಟ್ ಆಯಿತು. ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಅದೇ ಸೆಲೆಕ್ಟ್ ಮಾಡಿದೆ. ನಮ್ಮ ಬಜೆಟ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ತು, ಆದರೂ ಸ್ವಲ್ಪ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನೇ ಸೆಲೆಕ್ಟ್ ಮಾಡಿದ್ದೀವಿ.
ಇದೇನು ನೋಡ್ತಾ ಇದ್ದೀನಿ, ಇದು ಫ್ರಿಡ್ಜ್ ಥರನೇ ಬರುತ್ತೆ. ಡಬಲ್ ಡೋರು ಇರುತ್ತೆ, ಸಿಂಗಲ್ ಡೋರು ಮಾಡಿಸ್ಕೋಬೋದು ಬೇಕಂದರೆ. ಇದು ವುಡ್ಡಲ್ಲಿ ಮಾಡಿರೋದು. ಡ್ರೈ ಐಟಮ್ಸ್ಗಳನ್ನೆಲ್ಲ ಇಟ್ಕೊಳ್ಳೋಕ್ಕಂತ ಕೆಲವ್ರು ಮಾಡಿಸ್ಕೊಂಡಿರ್ತಾರೆ. ನಾನು ಇದರಲ್ಲೇ ಸ್ವಲ್ಪ ಚಿಕ್ಕದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ನನಗೆ ಅಷ್ಟೆಲ್ಲ ದೊಡ್ಡದೆಲ್ಲ ಮಾಡಿಸೋ ಅಷ್ಟು ಜಾಗ ಇಲ್ಲ. ಫ್ರಿಡ್ಜ್ ಏನು ಇಟ್ಟಿದ್ದೀವಿ ಅದ್ರ ಮೇಲ್ಗಡೆ ಪಾರ್ಟ್ ಏನಿದೆ ಅದರಲ್ಲಿ ಚಿಕ್ಕದಾಗೊಂದು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಆ ಡಿಸೈನ್ ನೋಡ್ತಾ ಇದ್ದೆ ಅಷ್ಟೇನೆ. ಇದೆಲ್ಲ ಬಂದು ಕಿಚನ್ದು ಸೆಟ್ಗಳು ಮಾಡಿಟ್ಟಿದ್ದಾರೆ. ಅವರೇನೆ ಕಿಚನ್ನೇ ರೆಡಿ ಮಾಡಿ ಇಟ್ಟಿದ್ದಾರೆ ಶೋರೂಮಲ್ಲಿ. ಈ ಥರ ತುಂಬಾ ಟೈಪ್ಸ್ ಆಫ್ ಡೆಕೋಲಿಯಂ ಶೀಟ್ಸ್ ಆಗಿರ್ಬೋದು, ಆ ವುಡ್ ಶೀಟ್ ಏನು ತೊಗೊತೀವಿ ಅದಾಗಿರ್ಬೋದು, ಎಲ್ಲ ತುಂಬಾ ಡಿಫ್ರೆಂಟ್ ಟೈಪ್ಸ್ಗಳಿದೆ. ಒಂದೊಂದು ಕ್ವಾಲಿಟಿ ಒಂದೊಂದು ಥರ ಇದೆ. ಇದು ನನಗಂತೂ ಇದೆಲ್ಲ ನೋಡಿ ಯಾವ್ದು ಮಾಡ್ಸೋದು ಯಾವ್ದು ಬಿಡೋದು ಅಂತ ಅನ್ನಿಸ್ತಾ ಇತ್ತು. ಕೆಲವೊಬ್ಬರು ಮನೇಲಿ ನೋಡಿದಾಗ ಈ ಥರ ಮಾಡಿಸೋಣ ಅಂತ ಅಂದ್ಕೊಂಡಿರ್ತೀವಿ. ನಾವು ಮೈಂಡಲ್ಲಿ ಇನ್ನೊಂದು ಥರ ಇರುತ್ತೆ. ಈಗ ಇಲ್ಲಿ ಇದನ್ನು ನೋಡಿದಾಗ ಅದು ಇದು ಎಲ್ಲ ಮಿಕ್ಸ್ ಆಗಿಬಿಟ್ಟು ಯಾವ್ದು ಮಾಡಿಸೋಣ ಯಾವ್ದು ಬಿಡೋಣ ಅಂತ ಅನ್ನಿಸ್ತಾ ಇದೆ. ಫೈನಲಾಗಿ ಒಂದೊಂದು ಕಡೆ ಸೆಲೆಕ್ಟ್ ಆಗಿದೆ. ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದೀವಿ. ನೋಡೋಣ ಫೈನಲಿ ಲಾಸ್ಟಿಗೆ ಯಾವ ಥರ ನಮ್ಮ ಕಿಚನ್ ರೆಡಿ ಆಗುತ್ತೆ ಅಂತ ಲಾಸ್ಟಿಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಏನಾದರೂ ಮನೆಗೆ ತೊಗೊಳಕ್ಕೆ ಹೋದಾಗ ನಿಮಗೂ ಹೀಗೆ ಆಗುತ್ತೆ ಅನಿಸುತ್ತೆ ಅಲ್ವಾ? ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ಅನ್ನಿಸ್ಬಿಟ್ಟಿರುತ್ತೆ ಲಾಸ್ಟಿಗೆ ನಮಗೆ. ಓಕೆ, ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದ್ದರೆ ನನಗೆ ತಿಳಿಸಿ, ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಮಾಡ್ತಿರೋ ವೀಡಿಯೋಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.